ಏನಿವತ್ತು ಮೈಸೂರು ಬಂದ್ ಕರೆ ಕೊಟ್ಟಿದ್ದೀವಿ. ಮೈಸೂರು ಬಂದು ಬೆಳಗ್ಗೆ 7 ಗಂಟೆಯಿಂದ ಭಾಗಶಃ ಯಶಸ್ವಿ ಆಗಿದೆ. ಎಲ್ಲ ಅಂಗಡಿ ಮುಂಗಟ್ಟುಗಳು ಸ್ವಯಂ ಘೋಷಿತವಾಗಿ ಮುಚ್ಚಿದ್ದಾರೆ. ನಗರ ಬಸ್ ನಿಲ್ದಾಣ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲೆಲ್ಲ ಬಸ್ಗಳು ಕೂಡ ಯಾವುದು ಓಡಾಡ್ತಾ ಇಲ್ಲ. ಇವತ್ತಿನ ಬಂದಿನ ಉದ್ದೇಶ ಏನು, ಅಮಿತ್ ಶಾ ಅವರು ಸಂವಿಧಾನದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂಥದ್ದು, ಸಂವಿಧಾನವನ್ನು ತುಚ್ಛೀಕರಿಸಿರುವಂಥದ್ದು. ಇದು ಕೇಂದ್ರದ ಸಚಿವರಾಗಿ, ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ಸಂವಿಧಾನವನ್ನು ಅವಹೇಳನ ಮಾಡುವಂಥದ್ದು ತೀವ್ರ ಖಂಡನೀಯವಾದಂಥದ್ದು. ಆ ಕಾರಣಕ್ಕೆ ಅವ್ರನ್ನ ಈ ಕೂಡಲೇ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತೇಳಿ ಇವತ್ತು ಮೈಸೂರು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈ ಬಂದ್ಗೆ ಸಾರ್ವಜನಿಕ ಸ್ವಲ್ಪ ತೊಂದರೆ ಆಗ್ತದೆ, ಆದರೂ ಕೂಡ ಸಂವಿಧಾನವನ್ನು ಉಳಿಸ್ಕೊಂಡು ನಿಟ್ಟಿನಲ್ಲಿ ಸಂವಿಧಾನವೇ ನಮ್ಮ ಬದುಕು, ಸಂವಿಧಾನವೇ ನಮ್ಮ ಉಸಿರು ಅಂತ ಒಂದು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಅಮಿತ್ ಶಾ ಅವರು. ಈ ಕೂಡಲೇ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ವಜಾ ಮಾಡಬೇಕು ಕೇಂದ್ರ ಸಚಿವ ಸಂಪುಟದಿಂದ ಅಂತೇಳಿ ಇವತ್ತು ನಾವು ಬಂದ್ ಕರೆ ಕೊಟ್ಟಿದ್ದೀವಿ. ಈ ಬಂದ್ಗೆ ಎಲ್ಲರೂ ಸ್ವಯಂಘೋಷಿತವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ.